ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಗ್ತಿಲ್ಲ ಮಾಮ್, ನನ್ನ ಕೈಯಿಂದ ಆಗ್ತಿಲ್ಲ. ಇದನ್ನ ಸಹಿಸ್ಕೊಂಡಿರಕ್ಕೆ ಏನಾಯ್ತು ಮಾಡಿ? ಇನ್ನೇನಾಗ್ಬೇಕು? ಇಷ್ಟ ಇಲ್ದಿರೋ ಅವ್ರ ಜೊತೆ ಮದುವೆ ಆಗಿದೆ, ಇವಾಗ ಅವಳು ಪ್ರೆಗ್ನೆಂಟು. ಇವುಗಳು ಸೇವೆ ಮಾಡ್ಕೊಂಡು ಬಿದ್ದಿರೋ ಹಾಗಾಗಿದೆ. ಏನ್ ಮಾಡೋದು? ಇದೆಲ್ಲ ನೀನ್ ಮಾಡಿರೋ ತಪ್ಪು ಮಾಡಿ. ನಾನು ಅವತ್ತೇ ಹೇಳ್ದೆ ಅವಳು ಹಿಂದೆ ಹೋಗ್ಬೇಡ ಹೋಗ್ಬೇಡ ಅಂತ. ನೀನ್ ನನ್ನ ಮಾತೆಲ್ಲಿ ಕೇಳಿದೆ? ಮಾಮ್ ಹೇಳಿದ್ನೆ 50 ಸಲ ಹೇಳ್ಬೇಡ ಮಾಮ್. ಯಾವತ್ತೋ ಒಂದಿನ ಮಾಡಿ ತಪ್ಪಿಗೆ ಜೀವನ ಪೂರ್ತಿ ಶಿಕ್ಷೆ ಅನ್ಭವಿಸ್ಕೊಂಡಿರಕ್ ಆಗಲ್ಲ. ಆಸೆ ಪಟ್ಟು ಮೈ ಮುಟ್ಟಿದ್ದಕ್ಕೆ ಇವಾಗ ಅವಳು ಗುಲಾಮ ಆಗಿದ್ದೀನಿ. ಇವಾಗ ಅವಳು ಪ್ರೆಗ್ನೆಂಟ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಕಾಲು ಹೊತ್ಕೊಂಡು ಅವಳು ಸೇವೆ ಮಾಡ್ಕೊಂಡು ಇರ್ಬೇಕಾ? ನೋಡು ಮಾಡಿ, ಈಗ ನಮ್ ಟೈಮ್ ಚೆನ್ನಾಗಿಲ್ಲ. ಓಡ್ತಿರೋ ಕುದುರೆನ ಕಂಟ್ರೋಲ್ ತಗೋಬೇಕು ಅಂದ್ರೆ ಮೊದಲು ಅದ್ರ ಲಗಾಮನ ಗಟ್ಟಿಯಾಗಿ ಹಿಡಿಬೇಕು. ಆ ಒಂದು ಹಿಡಿತಕ್ಕೋಸ್ಕರ ನಾನ್ ಕಾಯ್ತಾ ಇದ್ದೀನಿ. ನಾನು ಅನ್ಕೊಂಡ್ ಹಾಗೆ ಎಲ್ಲ ನಡೆದ್ರೆ ಮತ್ತೆ ಈ ಮನೆ ನನ್ನ ಕಂಟ್ರೋಲಿಗೆ ಸಿಗುತ್ತೆ. ಆಗ ಮತ್ತೆ ನಾನು ರಾಜ ರೋಷವಾಗಿರ್ತೀನಿ, ಮೊದಲಿನ ಹಾಗೆ ಇರ್ತೀನಿ. ಆದ್ರೆ ಅಲ್ಲಿವರೆಗೂ ಕಾಯ್ಬೇಕು. ನೋಡು, ಸ್ವಲ್ಪ ದಿನ ಇದನ್ನೆಲ್ಲ ಸಹಿಸ್ಕೋಬೇಕು. ಮಾಮ್ ಏನ್ ಹೇಳ್ತಿದ್ಯಾ ನೀನು? ಸಾವಿತ್ರಿನ ಕಂಟ್ರೋಲ್ ಮಾಡೋದಕ್ಕೆ ನಾವು ಇಷ್ಟೊಂದೆಲ್ಲ ಪ್ಲಾನ್ ಮಾಡ್ಬೇಕಾ? ನೋಡು, ನಂದಿನಿ ಅನ್ನೋ ಹೆಮ್ಮರದಲ್ಲಿ ಇವಳು ಈಗ ತಾನೇ ಚಿಗುರ್ತಾರೆ ಒಂದೇ ಒಂದು ಎಲೆ ಅಷ್ಟೇ. ಆ ನಂದಿನಿನ ನಾಶ ಮಾಡ್ಬಿಟ್ರೆ ಈ ಮನೆನ ಕಂಟ್ರೋಲ್ ತಗೊಳ್ಳೋದು ನನಗೇನ್ ದೊಡ್ಡ ವಿಷಯನೇ ಅಲ್ಲ. ಈಗ ನನ್ ತಲೆ ಕೆಡ್ತಿರೋದು ಆ ನಂದಿನಿ ವಿಷಯ. ಸರಿ ಆಯ್ತು ಮಾಮ್, ಇವಾಗ ನಂದಿನಿ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ? ನಿಜವಾಗ್ಲೂ ಅವಳು ನಿನ್ ಕೈಗೆ ಸಿಗ್ತಾಳ? ಸಿಗ್ದೆ ಎಲ್ಲಿ ಹೋಗ್ತಾಳೆ ಮಾಡಿ? ಸಿಕ್ಕೇ ಸಿಗ್ತಾಳೆ. ಅವಳನ್ನ ಹುಡುಕಕ್ಕೆ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಅಂತ ನಿನಗೆ ಗೊತ್ತಾ? ನಾನು ಏನೆಲ್ಲ ಎಫರ್ಟ್ ಆಗ್ತಿದ್ದೀನಿ ಅಂತ ನಿನಗೆ ಗೊತ್ತಾ? ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ನನ್ನ ಮೇಲೆ ಕೋಪ ಬರ್ತಿದೆ. ಆದ್ರೆ ಮಾಡಿ ನಾನು ಇದನ್ನೆಲ್ಲ ಮಾಡ್ತಿರೋದು ನಿನಗೋಸ್ಕರ, ನನ್ನ ಮಗನಿಗೋಸ್ಕರ. ನನ್ನ ಮಗ ಮತ್ತೆ ಪಟ್ಟಕ್ಕೇರ್ಬೇಕು, ಅವ್ರು ಮತ್ತೆ ರಾಜ ಆಗ್ಬೇಕು ಅನ್ನೋಕ್ಕೋಸ್ಕರ. ಯಾರೆಲ್ಲ ನಮ್ಮ ಮೇಲೆ ನಿಂತು ಸವಾರಿ ಮಾಡ್ತಿದ್ದಾರೋ ಅವ್ರನ್ನೆಲ್ಲ ಸಾಯಿಸಿ ಸಮಾಧಿ ಕಟ್ಟಿ ಆ ಸಮಾಧಿ ಮೇಲೆ ನಾವು ಸಂತೋಷವಾಗಿರ್ಬೇಕು. ಆ ಟೈಮ್ ಬರುತ್ತೆ ಮಾಡಿ. ಅಲ್ಲಿವರೆಗೂ ನಾವು ಸ್ವಲ್ಪ ಕಾಯ್ಬೇಕು, ತಾಳ್ಮೆಯಿಂದ ಕಾಯ್ಬೇಕು. ಮಾಮ್ ನಿಂಗೆ ಯಾಕೆ ಹೇಳೋದು ಅರ್ಥ ಆಗ್ತಿಲ್ಲ. ನಾನು ಒಬ್ಬನೇ ತಾಳ್ಮೆಯಿಂದ ಇರು ಅಂದ್ರೆ ಹೇಗೋ ಇರ್ಬೋದು. ಆದ್ರೆ ಈ ಸಾವಿತ್ರಿ ಇಡೋ ಪ್ರತಿಯೊಂದು ಹೆಜ್ಜೆಗೂ ಒಂದೊಂದು ಸೇವನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ. ಆಫ್ಟರ್ ಆಲ್ ಒಬ್ಳು ಮನೆ ಕೆಲಸದವಳಿಗೆ ನಾನು ಈ ರೀತಿಯೆಲ್ಲ ಸೇವೆ ಮಾಡ್ಕೊಂಡಿರ್ಬೇಕಾ? ಏನ್ ಮಾಡೋದು ಮಾಡಿ? ಮಾಡ್ಲೇಬೇಕು. ನನ್ನ ಮಗ ಸಾವಿತ್ರಿ ಸೇವೆ ಮಾಡ್ತಿರೋದು ನೋಡಿದ್ರೆ ನನಗೆ ಹೊಟ್ಟೆಯಲ್ಲಿ ಬೆಂಕಿ ಹಾಕ್ತಾಗಿದೆ. ಆದ್ರೂ ನಾನ್ ಸಹಿಸ್ಕೋತಾ ಇಲ್ವಾ? ಇದೊಂಥರ ಚೆನ್ನಾಗಿದೆ. ಕಷ್ಟಪಡ್ತಿರೋ ನಾನು, ಸಹಿಸ್ಕೋತಿರೋಳು ನೀನು. ಎಲ್ಲ ನನ್ನ ಕರ್ಮ. ನಿನ್ನ ಹತ್ರ ಮಾತಾಡ್ತೀನಿ. ಡೋಂಟ್ ವರಿ ಮಾಡಿ. ನಿನ್ನ ಕಷ್ಟ ನನಗೆ ಅರ್ಥ ಆಗ್ತಿದೆ. ಈ ನೋವೆಲ್ಲ ಆದಷ್ಟು ಬೇಗ ದೂರ ಆಗತ್ತೆ. ನಿನಗೇನಾದ್ರೂ ಸೀರಿಯಸ್ನೆಸ್ ಇದೆಯಾ? ಒಂದು ಫೋಟೋ ಕಳಿಸುವಂತ ಎಷ್ಟು ದಿನದಿಂದ ಹೇಳ್ತಿದ್ದೀನಿ, ನಿನಗಿನ್ನೂ ಕಳ್ಸಕ್ ಆಗ್ಲಿಲ್ಲ ಅಲ್ವಾ? ನಿಜವಾಗ್ಲೂ ನೀನು ಕೆಲ್ಸಕ್ಕೆ ಬಾರದೇ ಇರೋನೆ. ನೋಡಿ ಮೇಡಮ್ರೆ, ನೀವು ಹಾಗೆಲ್ಲ ಅನ್ಬೇಡಿ ಮೇಡಮ್ರೆ. ನಿಮ್ ಕೆಲಸ ಮಾಡಕ್ ಹೋಗಿ ಈ ಮನೆ ದೊಡ್ಡ ರಾದ್ದ ಅಂತಾನೆ ಆಗೋಯ್ತು. ರಾಧ ಅಂತಾನ? ಏನಾಯ್ತು? ಅಲ್ಲ ಏನಾಗಿದೆ ನಿಮ್ಗೆ? ಇದೇ ಕೆಲಸ ಬೇರೆ ಯಾರಾದ್ರೂ ಮಾಡಿದ್ರೆ ಕತ್ತಿಡಿದ ಮನೆಯಿಂದ ಆಚೆ ತಪ್ತಾ ಇದೆ. ಇಡೀ ಮನೆಯವ್ರ ಮುಂದೆ ಎಲ್ಲ ನನಗೆ ಅವಮಾನ ಆಗೋಯ್ತು. ನನ್ನ ಮೇಲೆ ಆರೋಪ ಬಂದಿತ್ತು. ಇದೆಲ್ಲ ನೀವು ವಹಿಸಿದ ಕೆಲಸ ಮಾಡಕ್ ಹೋಗಿ ಆಗಿದ್ದು. ನೋಡಿ ಮೇಡವ್ರೆ, ಯಾರಾದ್ರೂ ಗಂಡಸ್ರ ಫೋಟೋ ತೆಗಿ ತಾನೆ ಪಟ್ಟಂತ ತೆಗೆದ್ಬಿಡ್ತೀನಿ. ಆದ್ರೆ ಹೆಂಗಸ್ರ ಫೋಟೋ ತೆಗೆಯೋದು ಬಹಳ ಕಷ್ಟ. ನೋಡಿದವ್ರು ತಪ್ಪು ತಿಳ್ಕೊತಾರೆ. ಇದನ್ನೆಲ್ಲ ಮೊದ್ಲೇ ಹೇಳ್ಬೇಕಿತ್ತು ತಾನೆ. ನನ್ ಕೈಯಿಂದ ಈ ಕೆಲಸ ಆಗಲ್ಲ ಅಂತ ಮೊದ್ಲೇ ಹೇಳೋಕೆ ನನಗೂ ಗೊತ್ತಿರಲಿಲ್ಲ ಮೇಡಮ್ರೆ. ಆದ್ರೆ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಪಜಿತಿ ಆದ್ಮೇಲೆ ನನಗೆ ಗೊತ್ತಾಗಿದ್ದು. ಆದ್ರೂ ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾ? ಏನದು? ನೀವು ಅವಳ ಮುಖ ನೋಡ್ಬೇಕು ತಾನೆ? ಹೌದು, ಅವಳು ಯಾರು ಅಂತ ನನಗ್ ಗೊತ್ತಾಗ್ಬೇಕು. ನೋಡಿ ಮೇಡಮರೇ, ಆ ಹುಬ್ಳಿ ಹೆಂಗಸು ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಮ್ಮನೇಲೆ ಇರ್ತಾರೆ. ನೀವೇನಾದ್ರೂ ನೆಪ ಮಾಡ್ಕೊಂಡು ಈ ಮನೆಗೆ ಬನ್ನಿ. ನೀವು ಈ ಮನೆಗೆ ಬರ್ತಿದ್ದಾಗೆ ಉದ್ದ ಕೈ ಹಿಡ್ಕೊಂಡೋಗಿ ಆ ಯಮ್ಮನ ಮುಂದೆ ನಿಲ್ಲಿಸ್ತೇನೆ. ಅವಳ ಮುಖ ತೋರಿಸ್ತೀನಿ. ಇದನ್ ಹೇಳಕ್ ನೀನ್ ಬೇಕಾ? ನಾನ್ ಅಲ್ಲಿಗೆ ಬಂದ್ರೆ ನನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಕ್ಕೆ ನೀನ್ ಬೇಕಾ? ಆಗಲ್ಲ. ನಿನ್ನಿಂದ ಯಾವ ಕೆಲ್ಸನೂ ಆಗಲ್ಲ.
ನೀನು ನಿನ್ ಹೆಂಡತಿಗಿಂತ ಬೆಟರ್ ಅಂತ ಹೇಳಿ ನಾನ್ ನಿನಗೆ ಈ ಕೆಲಸನ ವಹಿಸಿ ಆದ್ರೆ ಯೂಸ್ಲೆಸ್. ಯು ಗೈಸ್ ಆರ್ ಸೋ ಯೂಸ್ಲೆಸ್. ಇಲ್ಲಿ ನೋಡಿದ್ರೆ ವಿಜಯಾಂಬಿಕಾ ಅವಮಾನ ಮಾಡ್ತಾರೆ, ಅಲ್ಲಿ ನೋಡಿದ್ರೆ ಆ ಹುಬ್ಳಿ ಹೆಂಗಸು ಅವಮಾನ ಮಾಡ್ತಾಳೆ. ಇದಕ್ಕೆಲ್ಲ ಕಾರಣ ಆ ಹುಬ್ಳಿ ಹೆಂಗಸೆ. ನನಗಾಗಿರೋ ಅವಮಾನಕ್ಕೆ 2 ಪಟ್ಟು ಅವಮಾನ ಅವಳಿಗಾಗ್ಬೇಕು. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ. ಬಿಗ್ರೆ ಸುಬ್ಬು ಎಲ್ಲ ಇಲ್ಲಿ ಬನ್ನಿ. ಮಾತಾಡು, ಏನಾಗಿದೆ ನೀನೆ? ಎಲ್ರನ್ನೂ ಯಾಕಂಗ್ ಕೂಗ್ತಾ ಇದೀಯಾ? ಅಲ್ಲ, ಇಷ್ಟ ಅವಮಾನ ಆಗಿರೋದು ಸಾಲದು ಅಂತ ಬೇರೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ ಬಂದಿದ್ಯಾ? ಹೆಚ್ಚು ಇಲ್ಲ ಕಮ್ಮಿನೇ ಇಲ್ಲ. ಈ ಮನೆಯವ್ರಿಗೆ ಹಿಡಿದಿರೋ ಹುಚ್ಚನ್ನ ನಾನು ಬಿಡಿಸ್ತೀನಿ. ನಾನು ಅಂದ್ರೆ ಏನ್ ಅನ್ಕೊಂಡಿದ್ದಾರೆ? ಕಂಡ್ರ ವಿಷಯಕ್ಕೆ ಮೂಗು ತೂರ್ಸೋ ನಿಮ್ಮನ್ನ ಮೂಕ ಪ್ರಾಣಿ ಅನ್ಕೋತಾರಷ್ಟೇ. ಗೊತ್ತಿಲ್ಲ, ನಾನು ಬೈಬೇಡ ನೀನು. ವಿಷಯ ಇದೆ, ಎಲ್ರು ಬರ್ರಿ ಹೇಳ್ತೀನಿ. ಏನಾಯ್ತು? ಯಾಕೆ ಹೀಗೆ ಕೂಗ್ತಾ ಇದ್ದೀರಾ? ಏನಾಯ್ತು ಮಾವ? ಕಾರಣ ಇಲ್ಲದೆ ಎಲ್ರು ಸೇರ್ಕೊಂಡು ನನಗೆ ಅವಮಾನ ಮಾಡಿದಿರ. ನಿಮಗೆಲ್ರಿಗೂ ಯಾರೋ ಹೊರಗಡೆಯಿಂದ ಬಂದವರು ದೇವತೆ ತರ ಕಾಣಿಸ್ತಾರೆ. ನಾನು ಈ ಮನೆಗೆ ಸಂಬಂಧಿಕ, ನಾನು ನಿಮ್ಗೆ ಕೆಟ್ಟವನ್ ತರ ಕಾಣ್ತೀನಿ ಅಲ್ವಾ? ಮಾವ, ಕೆಟ್ಟ ಕೆಲ್ಸಗಳನ್ನ ಯಾರು ಮಾಡ್ತಾರೋ ಅವರೆಲ್ಲ ಕೆಟ್ಟವ್ರ ಹಾಗೆ ಕಾಣೋದು. ಸಂಬಂಧ ಇರ್ಲಿ ಇಲ್ದೇ ಇರ್ಲಿ, ಮನುಷ್ಯ ಶುದ್ಧಿಯಾಗಿಲ್ಲ ಅಂದ್ರೆ ಯಾರಿಗೂ ಮರ್ಯಾದೆ ಇರಲ್ಲ. ಆಯ್ತು ಬಿಡಪ್ಪ, ನನ್ನ ಮನಸ್ಸು ಶುದ್ಧವಾಗಿಲ್ಲ ಅಂತಾನೆ ತಿಳ್ಕೊ. ಆದ್ರೆ ಕಂಡ್ಕಂಡವ್ರು ನಂಬ್ತಿರಲ್ಲ, ನಿಮ್ ನಂಬಿಕೆಗೆ ಮೋಸ ಆಗೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ಏನ್ ಹೇಳ್ತಾ ಇದೀರಿ ಬಿಗ್ರೆ? ನಾನು ಹೇಳ್ತಿರೋದಲ್ಲ, ಈ ಪೇಪರ್ ಅಲ್ಲಿ ಇರೋದು. ಏನಿರೋದು ಇದ್ರಲ್ಲಿ? ಜ್ಯುವೆಲರಿ ಶಾಪಿಂಗು ಓಪನ್ ಅಂತ ಇದೆ ಅಷ್ಟೇ. ನಿನಗೆ ಒಡವೆ ಮೇಲೆ ಕಣ್ಣು ಕುಡಿಸ್ತಿದ್ದೀರಾ? ನಾನು ಹೇಳ್ತಿರೋದು ಅದಲ್ಲ, ವಿಷಯ ಬೇರೆನೇ ಇದೆ. ಕೆಳಗಡೆ ಬಂದಿದ್ದೆ ಓದು. ಓ, ಕೆಳಗ ನಾನು ಯಾವತ್ತೂ ನೋಡಲ್ಲ. ಏನಿದ್ರು ಕತ್ತಿ ಎತ್ತೆ ನೋಡೋದ್ ನಾನು. ತಗೊಳಪ್ಪ ಕಾರ್ತಿಕೇಯ, ಓದು, ಕೆಳಗಡೆ ಇದೆಯಂತೆ. ಮುಸುಕು ಹಾಕಿಕೊಂಡು ಮನೆಗೆ ನುಗ್ಗಿ ದರೋಡೆ. ಮನೆಯಲ್ಲಿದ್ದವರನ್ನೆಲ್ಲ ಹೊಡೆದು ಕಳ್ಳತನ ಮಾಡಿ ಕೊಲೆಗೈದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಓದುದ್ರ ಇದೇ ನನ್ನ ಡೌಟ್. ಆ ಹುಬ್ಳಿ ಹೆಂಗಸು ಅಂತ ನಮ್ಮ ಮನೆಗೆ ಒಬ್ಳು ಬರ್ತಾಳಲ್ಲ, ಅವಳು ಯಾವತ್ತಾದ್ರೂ ಮುಖ ತೋರಿಸ್ತಾಳ? ಇಲ್ಲ.